ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ವಿದ್ಯಾ ಗಣೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಮಾಡತ್ತಾರೆ ಇವರು ಇಷ್ಟೆಲ್ಲ ಬಲೂನ್ಸ್ ತೊಗೊಂಡು ಏನೋ ಮಾಡತ್ತಾರ ಅಂತ ಯೋಚನೆ ಮಾಡತ್ತಿರಲ್ಲ. ಇವತ್ತು ಹಾಫ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡತ್ತೀವಿ. ಅದು ಯಾರಿಗೂ ಅಲ್ಲ, ನನ್ನ ಮಗಳಿಗೆ. ಇವತ್ತಿಗೆ ಕಂಪ್ಲೀಟ್ ಆಯ್ತು ಅವಳಿಗೆ 6 ಮಂತ್. ಅದಕ್ಕೆ ಇವತ್ತು ಅವಳಿಗೆ ಸ್ಪೆಷಲಾಗಿ 6 ಮಂತ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಿಂಪಲ್ಲಾಗಿ ಮನೆಗೆ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಡೆಕೋರೇಟ್ ಮಾಡಿರ್ತೀವಿ. ಅದಕ್ಕೆ ನೋಡಿರಿ, ಇವಾಗ ಬಲೂನ್ ಅದು ಎಲ್ಲ ಆ್ಯಕ್ಚುಲಿ ನಾ ಆನ್ಲೈನ್ದಾಗೆ ತರಿಸ್ಕೊಂಡಿದ್ದೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ. ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಈಗ ನನ್ನ ಮಗನಿಗೂ ಮಾಡಿದ್ದೇವೆ ನಾವು 6 ಮಂತ್ ಬರ್ಡೇ. ಅವಾಗೇನು ಇತ್ತಲ್ಲ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿವಿ. ಅದನ್ನು ಯೂಸ್ ಮಾಡಿಕೊಂಡು ಬಲೂನ್ಸ್ ಎಲ್ಲ ಊದ್ಕೊಡ್ಲಿಕತ್ತಾರ ನಮ್ಮ ಮನೆಯವರೆಲ್ಲ, ಅವರು ಹೆಲ್ಪ್ ಮಾಡ್ಲತ್ತಾರ. ಸೊ ಅದಕ್ಕೆ ಇಬ್ಬರು ಕಲಿತು ಮಾಡತ್ತೀವಿ. ನೋಡಿರಿ ನನ್ನ ಮಗನೂ ಎಷ್ಟು ಹೆಲ್ಪ್ ಮಾಡತ್ತಾನ. ಅವಾಗಿನ ಹಿಡ್ಕೊಂಡು ಊದ್ಲತ್ತಾನ ಅದು ಬಲೂನ. ಒಂದು 2-3 ಅವರೇ ಆಯಿತು. ನಾವು ಯಾವಾಗ ಸ್ಟಾರ್ಟ್ ಮಾಡೀವಲ್ಲ ಅವಾಗಿನ ಹಿಡಿದು ಊದ್ಕೋತ ಕುಂತಾನೆ. ಅದು ಇನ್ನೂ ಊದ್ಲಿಕ್ಕೆ ಆಗಲಾಗ್ಯದ ನೋಡ್ರಿ ಅದು ಬಲೂನ್. ನೋಡಿರಿ, ಇವರು ನಮ್ಮ ಮನೆಯವರು ಟ್ಯಾಗ್ ಹಾಕ್ಲಿಕತ್ತಾರ, ಇಟ್ಸ್ ಮೈ ಹಾಫ್ ಇಯರ್ ಬರ್ಡೇ ಅಂಥೇಳಿ. ಇದಂತೂ ನನ್ನ ಮಗ ಒಡೆದೇ ಹಾಕ್ಬಿಟ್ಟನು 6 ಅಂಥೇಳಿ. ಪಾಪ ನಮ್ಮ ಮನೆಯವ್ರು ಕಷ್ಟಪಟ್ಟು ಒಂದೊಂದೇ ಊದ್ಕೊಂಡು ಕುಂತ್ರ ಇವ ಒಂದೊಂದೇ ಒಡೆದು ಹಾಕ್ಲತ್ತಾನ. ಈಗ ಬಲೂನ್ಸ್ ಅಂತೂ ಒಂದು 4-5 ಬಲೂನರೇ ಒಡೆದು ಹಾಕ್ದನು. ಈಗ ಅದಾದ್ಮೇಲೆ ಅದು 6 ಅಂತಿದ್ದು ಅದು ಒಂದೇ ಒಂದಿತ್ತು, ಅದನ್ನು ಒಡೆದು ಹಾಕ್ಬಿಟ್ಟನು. ಹೆಂಗೋ ಹಂಗೋ ಅವ್ನ ಕೈನಾಗಿನ ತಪ್ಪಿಸ್ಕೊಂಡು ಒಂದೊಂದೇ ಮಾಡ್ಲತ್ತೀವಿ. ನೋಡ್ಬೇಕು ಎಲ್ಲಿಗೆ ತನಕ ಕಂಪ್ಲೀಟ್ ಆಗ್ತದೆ. ಇನ್ನು ಎಷ್ಟು ಬಲೂನ್ ಉಳಿತಾವ ಗೊತ್ತಿಲ್ಲ. ಉಳ್ದಿದ್ದ ಬಲೂನ್ದಾಗೆ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಾಗ್ಯದ. ಈಗ ಈ ಮಕ್ಕಳಿರೋ ಮನೆಯೊಳಗಂತೂ ಏನೇ ಮಾಡ್ಬೇಕಂತಂದ್ರೂ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗ್ತದೆ. ಅಷ್ಟು ಈಸಿಯಾಗಂತೂ ಏನೂ ಮಾಡೋಕ್ಕೆ ಆಗಲ್ಲ. ನಾವು ಈ ಕಡೆ ಎಲ್ಲ ಕ್ಲೀನ್ ಒಂದು ಕಡೆಯಿಂದ ಮಾಡ್ಕೋತ ಹೋದ್ರೆ ಒಂದು ಕಡೆಯಿಂದ ಹಾಳು ಮಾಡ್ಕೋತ ಬರ್ತಾ ಇರ್ತಾರೆ. ಇವತ್ತು ನನ್ನ ಮಗನೂ ಅದೇ ಕೆಲಸನೇ ಮಾಡಿದ್ದು. ಇದು ಐಟಮ್ಸ್ ಎಲ್ಲ ನಾನು ಆನ್ಲೈನ್ದಾಗೆ ತರಿಸ್ಕೊಂಡಿದ್ದು. ನಿಮ್ಮ ಮನೆಗೂ ಮಗು ಇದ್ದು ನೀವು ಭೀ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದ್ರ ಐಟಮ್ಸ್ ಇಲ್ಲ ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇದು ಕವರ್ನಾಗಂತೂ ಈಗ ನನ್ನ ಮಗನಿಗೆ ಏನೇನು ತೊಗೊಂಡಿದ್ವಲ್ಲ ಅವನಿಗೆ 6th ಮಂತ್ ಬರ್ಡೇ ಸೆಲೆಬ್ರೇಟ್ ಮಾಡೋ ಸಲಕ್ಕೆ ಈಗ ಅದರೊಳಗಿಂದ ಕೆಲವು ಬಲೂನ್ಸ್ ಆಯಿತು, ಅದು ಊದೋದು, ಅದು ಎಲ್ಲ ಏನೇನು ಬೇಕು ಅಂಥೇಳಿ ನೋಡ್ಲಿಕತ್ತಿದ್ವಿ. ಅದ್ರಾಗಂತೂ ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದು ಎಲ್ಲ. ಅವನದು 6 ಮಂತ್ ಬರ್ಡೇ ಮಾಡಿದಾಗ ಎಲ್ಲ ಗಡಿಬಿಡಿ ಒಳಗೆ ಅರ್ಜೆಂಟ್ ಒಳಗೆ ಎಲ್ಲ ಬಲೂನ್ಸ್, ಕವರ್, ವೇಸ್ಟ್ ಪೇಪರ ಎಲ್ಲ ಅದ್ರಾಗೆ ತುಂಬಿಸಿಟ್ಬಿಟ್ಟಿದ್ವಿ. ಅದು ಕ್ಲೀನ್ ಮಾಡೋಕ್ಕೂ ನಂಗೆ ಟೈಮೇ ಸಾಕಾಗಿರಲಿಲ್ಲ. ಸೊ ಈಗ ಹಾಗೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ಏನೇನು ಬೇಕಾಗ್ತದೆ ಅದ್ರೊಳಗಿಂದೆಲ್ಲ ಅಂಥೇಳಿ ನೋಡಿ ಒಂದೊಂದೇ ತೆಕ್ಕೊಳಗತ್ತಿದ್ದ. ಆ ಕಡೆ ನಮ್ಮ ಮನೆಯವರು ಬೈಲಿಗತ್ತಿರೋ ನನ್ನ ಮಗನಿಗೆ. ಅವ ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡತ್ತೀರ ಅಂಥೇಳಿ ಅವ್ರ ಸಿಟ್ಟಿಗೆ ಬಂದು ಬೈಲತ್ತಿರ. ಅಂದ್ರೂ ಅವ ಕೇಳಲೇ ಆಗಿ ನೋಡ್ರಿ ಅವ್ರ ಮಾತು. ಹಾಗೆ ಅವ ಏನು ಕೆಲಸ ಮಾಡಬೇಕಲ್ಲ ಅದು ಮಾಡ್ಕೋತ ಕುಂತೀನವ. ಅಟ್ಲೀಸ್ಟ್ ಅದು ಊದಾದರೆ ಟ್ರೈ ಮಾಡು ಅಂಥೇಳಿ ಅದು ಬಲೂನ್ ಊದ್ಲಿಕ್ಕೆ ಕೊಟ್ಟರು. ಅವನಿಗೆ ಅದೂ ಸಮಾಧಾನ ಇರಲಿಲ್ಲ. ಅದು ಅಲ್ಲೇ ಬಿಸಾಕಿ ಮತ್ತು ಅವನ ಕೆಲಸ ಅವ ಸ್ಟಾರ್ಟ್. ನಮ್ಮ ಮನೆಯವರು ಬಲೂನ್ಸ್ ಎಲ್ಲ ಅದು ಎಲ್ಲ ರೆಡಿ ಮಾಡ್ಕೊಲಿಕತ್ತಿದ್ರಲ್ಲ. ಇನ್ನು ನಾನು ಏನು ಮಾಡೋದು ಅಂಥೇಳಿ ನೆಕ್ಸ್ಟ್ ಈ ಕಡೆ ಒಳಗೆ ಅದು ವೈಟ್ ಕಲರ್ ಕರ್ಟನ್ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಮಂಥೇಳಿ ಆ ಲೈಟಿಂಗ್ಸ್ ಅದು ಎಲ್ಲ ಎತ್ತಿಟ್ಕೊಳಗತ್ತಿದ್ದ. ಸೊ ಇಬ್ಬರು ಯಾಕೆ ಒಂದೇ ಮಾಡೋದು, ಒಬ್ಬರು ರೆಡಿ ಮಾಡಿಕೊಟ್ರೆ ಒಬ್ಬರು ಈ ಕಡೆ ಡೆಕೋರೇಟ್ ಮಾಡ್ಕೋತ ಹೋದ್ರೆ ಜಲ್ದಿ ಆಗ್ತದಲ್ಲ ಕೆಲಸ. ಈಗ ನಮ್ಗೆ ಟೈಮ್ನೂ ಇರಲಿಲ್ಲ. ಹಾಗಾಗಿ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ಲಿಕತ್ತಿದ್ವಿ ಒಂದೊಂದೇ ಕೆಲಸ. ಈ ಮನ್ಯಾಗ ಏನಾರ ಕೆಲಸ ಇರೋದು ಹೆಂಗಾರೆ ಅಲ್ಲಿ ಈ ಹುಡುಗರಿಗೆ ಹಿಡಿಯೋದು, ಅವ್ರಿಗೆ ಕಂಟ್ರೋಲ್ ಮಾಡೋದು ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತದೆ. ಅದು 1 ತಾಸ್ನಾಗ ಆಗೋ ಕೆಲಸ ಅಂತೂ ಈ ಹುಡುಗರ ಜೊತೆ ಸೇರಿಕೊಂಡ್ರೆ 3-4 ತಾಸ್ನಾಗ ಆಗ್ತದೆ ಆ ಕೆಲಸ. ಅಂತೂ ರೆಡಿ ಮಾಡೇ ಬಿಟ್ಟಿವಿ ನೋಡ್ರಿ. ಅಷ್ಟೇ ಸಿಂಪಲ್ಲಾಗಿ ಮಾಡೀವಿ, ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ಇದು ಹಾಫ್ ಇಯರ್ ಬರ್ಡೇ ಅಲ್ಲ, ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗೇ ಇರಲಿ ಅಂಥೇಳಿ ಮಾಡೀವಿ. ಇಷ್ಟಪಟ್ಟು ಅವಾಗಿನ ಹಿಡಿದು ಶೆಕೆ ಒಳಗೆ ಫ್ಯಾನ್ ಹಾಕಿದ್ರೆ ಮತ್ತು ಬಲೂನ್ ಎಲ್ಲ ಹೊಡಿತಾವಂಥೇಳಿ ಫ್ಯಾನ್ ಹಾಕಿಲ್ಲ. ಫೈನಲಿ ಬೆವ್ರು ಸುರಿಸಿ ಇಷ್ಟಪಟ್ಟು ನೋಡಿರಿ ಫೈನಲಿ ಹೆಂಗಾಗ್ಯದ ಡೆಕೋರೇಷನ್ ಎಲ್ಲ ಅಂಥೇಳಿ ಕಮೆಂಟ್ ಮಾಡಿರಿ. ಡೆಕೋರೇಷನ್ ಅಂತೂ ಈಗೆಲ್ಲ ಮುಗ್ದಿದ್ರಿ. ಈಗ ನಮ್ಮ ಮನೆಯವರು ಕೇಕ್ ತರ್ಲಿಕ್ಕೆ ಹೋಗ್ಯಾರ. ಅವರು ಬರತನ ಸ್ವಲ್ಪ ಹಾಗೆ ಒಂಚೂರು ಅಡುಗೆ ಎಲ್ಲ ಮಾಡಿಕೊಂಡು ನಾವು ರೆಡಿ ಆಗಿಬಿಡಮ್ ಅಂಥೇಳಿ ಈಗ ಅಡುಗೆ ಮಾಡ್ಲತ್ತೀನಿ. ಅವ್ರು ನಮ್ಮ ಮನೆಯವ್ರು ಬಂದ ತಕ್ಷಣ ರೆಡಿಯಾಗಿ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋದು. ಈಗ ವಿಡಿಯೋದು ಮೇನ್ ಪಾರ್ಟ್ ಬಂದೀವಿ ನೋಡ್ರಿ. ಮೇನ್ ಪಾರ್ಟ್ ಏನಂತಂದ್ರೆ ನಮ್ಮ ಜೇನುಗೆ ರೆಡಿ ಮಾಡೋದು. ಇಷ್ಟು ಕಷ್ಟ ಆಯಿತು ಅಂದ್ರೆ ಕೇಳಬಾರ್ದು, ಅಷ್ಟು ಕಷ್ಟ ಆಯ್ತು ಆಕೆ ರೆಡಿ ಮಾಡ್ಲಿಕ್ಕೆ. ಅಂದ್ರೂ ಫೈನಲಿ ರೆಡಿ ಮಾಡೀನಿ. ಹೆಂಗೋ ಸಿಂಪಲ್ಲಾಗಿ ಮಾಡೀನಿ. ಆಕೆ ಏನೂ ಹಾಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಎಲ್ಲ ಬಿಚ್ಚಿ ಬಿಸಾಕ್ಲಿಗತ್ತೇಳು. ಕಷ್ಟಪಟ್ಟು ಇರಲಿ ಬಿಡು ಅಂಥೇಳಿ ಸಿಂಪಲ್ಲಾಗಿ ಅದೊಂದು ಹೇರ್ ಬ್ಯಾಂಡ ಒಂದು ಫ್ರಾಕ್ ಹಾಕಿಬಿಟ್ಟೀನಿ ಅಷ್ಟೇ. ನೋಡ್ರಿ ಆರಾಮಾಗಿ ಆಕಿನ ಪಾಡಿ ಆಕೆ ಆಟ ಆಡತ್ತಾಳೆ, ಯಾರು ಏನಾರೇ ಮಾಡ್ಕೋರಿ ಅಂಥೇಳಿ. ನೋಡ್ರಿ ರೆಡಿ ಆದಳು ಇಷ್ಟು ಸಿಂಪಲ್ಲಾಗಿ.
ಹೆಂಗೆ ಕಾಣತ್ತಾಳ ನಮ್ಮ ಜೇನು ಅಂಥೇಳಿ ರೇಟಿಂಗ್ಸ್ ಕೊಡ್ರಿ ನೋಡಮ್ 10 ಔಟ್ ಆಫ್ ಎಷ್ಟು ರೇಟಿಂಗ್ಸ್ ಕೊಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. 6 ಮಂತ್ ಕಂಪ್ಲೀಟ್ ಆಯ್ತಲ್ಲ, ಫುಲ್ ಶಾರ್ಪ್ ಆಗಿಬಿಟ್ಟಾಳ ನಮ್ಮ ಜೇನು ಅಂತೂ, ಏನೂ ಬಿಡಲ್ಲ, ಎಲ್ಲ ಎಳ್ದೆಳ್ದು ಹಾಕ್ತಿರ್ತಾಳ ಅಂತ. ಸರ್ಪ್ರೈಸ್ ಕೇಕ್ ಬಂತು ನೋಡ್ರಿ ನಮ್ಮ ಜೇನುದು. ಹೆಂಗದ ನೋಡ್ರಿ ಕೇಕ್, ಮಸ್ತ್ ಕಾಣ್ಲತ್ತದ. ನಾನಂತೂ ಇನ್ನೂ ಓಪನ್ ಮಾಡಿ ನೋಡಿಲ್ಲ, ಈಗೇ ಓಪನ್ ಮಾಡತ್ತೀನಿ. ಹೆಂಗದ ನೋಡಮ್. ವಾವ್ ಮಸ್ತ್ ಅದಲ್ಲ. ನಾವು ಹೆಂಗೆ ಆರ್ಡ್ರ್ ಕೊಟ್ಟಿವಿ ಹಾಗೆ ಬಂದದ್ದು ಕರೆಕ್ಟಾಗಿ. ಜಾಸ್ತಿ ಗ್ರ್ಯಾಂಡ್ ಏನು ಬೇಡ, ಮತ್ತು ಜಾತ್ರೆ ಆಗ್ತದೆ ಹಾಗೆ ಕೈಲಿ ಕೇಕ್ ಸ್ಮ್ಯಾಶ್ ಮಾಡ್ಸಮ್ಮ ಅಂಥೇಳಿ ಸಿಂಪಲ್ಲಾಗಿ ಇರಲಿ ಅಂಥೇಳಿ ರೆಡಿ ಮಾಡಿಸಿದ್ದು ನೋಡ್ರಿ. ನನ್ನ ಮಗಳಿಗಿನ ನಮ್ಮ ತಕ್ಷಗೆ ಭಾಳ ಖುಷಿ ಆಗ್ಯದು ಕೇಕ್ ನೋಡಿ. ಅವನಿಗೆ ಕೇಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕೇಕ್ ನೋಡ್ದನಂದ್ರೆ ಆಯಿತು ಬರ್ತಡೇ ಅಂಥೇಳಿ ಫಿಕ್ಸ್ ಆಗಿಬಿಡ್ತಾನೆ ಅವ ಅಂತೂ. ಕೇಕ್ ಯಾವಾಗ ಕಟ್ ಮಾಡೋದು ಅಂಥೇಳಿ ಕಾಯ್ಲಿಗತ್ತಿನವ. ಸೊ ಈಗ ನಮ್ಮ ಜೇನು ಕರ್ಕೊಂಬರಾಮು. ಬಂದಳು ನೋಡ್ರಿ ನಮ್ಮ ಜೇನು, ಹಾಫ್ ಇಯರ್ ಧ್ರುವಿತಾ. ವಾವ್ ಫುಲ್ ಖುಷಿ ಆಕಿಗಂತೂ. ಆ ಲೈಟಿಂಗ್ಸ್ ಅದು ಎಲ್ಲ ಬಲೂನ್ಸ್ ನೋಡಿ ಫುಲ್ ಖುಷಿ, ನಗ್ಲಿಗತ್ತಾಳ ಆಕಿ ಅಂತೂ. ಹಾಗೆ ಈ ಕಡೆ ನಮ್ಮ ಅತ್ತೆ ನಿಂತ್ಕೊಂಡು ಆಕಿಗೆ ಆಟ ಆಡಿಸ್ಲಿಗತ್ತಿರು. ಇಲ್ಲೋಡು ಅಂಥೇಳಿ ಆಕಿ ಫುಲ್ ಶಾಕ್ ಆಗಿಬಿಟ್ಟಾಳ. ಇದು ಎಲ್ಲಿ ಬಂದು ಕುಂತಿನ, ಏನು ಮಾಡತ್ತಾರೆ ಇವರೆಲ್ಲ, ಸಣ್ಣ ಲೈಟ್ಗಳೆಲ್ಲ ಬಂದವಲ್ಲ ಅಂಥೇಳಿ. ನಾವೆಲ್ಲ ಕರೆದು ಆಟ ಆಡಿಸ್ಲತ್ತಿದ್ದೇವಲ್ಲ. ಫುಲ್ ಖುಷಿ ಆಕಿಗಂತೂ. ಫುಲ್ ಶಾರ್ಪ್ ಆಗಿಬಿಟ್ಟಾಳ. ಈಗ 6 ಮಂತ್ ಕಂಪ್ಲೀಟ್ ಆಯ್ತಲ್ಲ ನೋಡ್ರಿ. ಫುಲ್ ಶಾಕಾಗಿ ನೋಡ್ಲತ್ತಾಳ ಎಲ್ಲರಿಗೂ ಹೆಂಗೆ ಕಣ್ ಬಿಟ್ಕೊಂಡು. ಆಕಿ ಯೋಚನೆ ಮಾಡತ್ತಾಳ, ಏನು ಮಾಡತ್ತಾರ ಇವರೆಲ್ಲ, ಯಾಕೆ ಹಿಂಗೆಲ್ಲ ಚೀರಾಡ್ಲತ್ತಾರ, ಯಾಕೆ ಹಿಂಗೆಲ್ಲ ಕರೀಲಿಗತ್ತಾರ ಅಂಥೇಳಿ. ಕೇಕ್ ನೋಡ್ರಿ ಮಸ್ತ್ ಅದಲ್ಲ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಯಾರಿಗಾರ ಹಂಗೆ ಕೇಕ್ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ತಿನ್ಸ್ಲತ್ತಾಳ ಪಪ್ಪಾಗ. ನಮ್ಮ ಜೇನು ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯ್ತು ನೋಡ್ರಿ. ಆಕಿನೇ ಕೇಕ್ ಕಟ್ ಮಾಡಿ ಆಕಿನೇ ತಿಂದ್ಬಿಟ್ಟಳು. ಈಗ ನೆಕ್ಸ್ಟ್ ನಮ್ಮ ತಕ್ಷಣ ಅವ ನಾ ಕಟ್ ಮಾಡ್ತೀನಿ ಅಂಥೇಳಿ ಈಗ ಅವ ಕಟ್ ಮಾಡತ್ತಾನ ಕೇಕ್. ಸೊ ಈ ಸೆಲೆಬ್ರೇಷನ್ ಮುಗಿಯಲ್ಲ, ಹಾಗೆ ನಡೀತಾನೇ ಇರ್ತದೆ. ಸೊ ಈ ವಿಡಿಯೋ ಈಗ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ.